ಒಂದು ಕಡೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಮಂಡನೆಯಾಗಿದೆ. ಅದರ ಬಗ್ಗೆ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ಶಿವಮೊಗ್ಗದಲ್ಲಿ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಈ ಪ್ರತಿಭಟನೆಯ ಉದ್ದೇಶ ಡಿಸಿ ಕಚೇರಿ ಮುಂಭಾಗ ಇರುವಂತ ಈದ್ಗಾ ಮೈದಾನ ನಮಗೆ ಸೇರಿದ್ದು ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ಈದ್ಗಾ ಮೈದಾನದ ಮಾಲೀಕತ್ವವನ್ನ ನಮಗೆ ಕೊಡಿ ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಮುಸ್ಲಿಂ ಸಂಘಟನೆಯ 100 ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈದ್ಗಾ ಮೈದಾನ ನಮ್ಮದು ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ನೋಡ್ತಾ ಇದ್ದೀರಿ ಪ್ರತಿಭಟನೆಯ ದೃಶ್ಯ ಇದು. ಒಂದೆಡೆ ವಕ್ಫ್ ತಿದ್ದುಪಡಿ ಕಾಯ್ದೆ ಲೋಕಸಭೆಯಲ್ಲಿ ಮಂಡನೆಯಾಗಿ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ಶಿವಮೊಗ್ಗದ ಈದ್ಗಾ ಮೈದಾನ ಡಿಸಿ ಕಚೇರಿ ಮುಂಭಾಗ ಈ ಮೈದಾನ ನಮಗೆ ಸೇರಿದ್ದು ಅನ್ನೋ ಪ್ರತಿಭಟನೆ ಆರಂಭ ಆಗಿದೆ. ಅತಿಕ್ರಮಣ ಪ್ರವೇಶ ಮಾಡಿ ವಕ್ಫ್ ಆಸ್ತಿಯನ್ನು ಸಾರ್ವಜನಿಕ ಆಸ್ತಿಯನ್ನು ತಪ್ಪು ಮಾಹಿತಿ ನೀಡಿ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಹುನ್ನೂರ ಮಾಡಿದವರ ವಿರುದ್ಧ ಆಡಳಿತ ಸಮಿತಿಯು ಕಾನೂನು ಕ್ರಮ ಕೈಗೊಳ್ಳಲಿದೆ. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಲ್ಲಿ ವಕ್ಫ್ ಸಂಸ್ಥೆಗಳ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥಗಳಾಗಿದ್ದು ತಾವುಗಳು ಸುನ್ನಿ ಈದ್ಗಾ ಮೈದಾನ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಈ ಈದ್ಗಾ ಮೈದಾನದ ವಿವಾದ ಎಷ್ಟು ಸಮಯದಿಂದ ನಡೀತಾ ಇದೆ? ಏನಂತ ಕ್ಲೈಮ್ ಮಾಡ್ತಾ ಇರೋದು ಈಗ ಮುಸ್ಲಿಂ ಸಂಘಟನೆಗಳು? ರಕ್ಷತ್, ಏನು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವಂತಹ ಡಿಸಿ ಕಚೇರಿಯಿಂದ ಕೆಲವೇ ಮೀಟರ್ಗಳ ದೂರದಲ್ಲಿರುವಂತಹ ಒಂದು ಈದ್ಗಾ ಮೈದಾನದ ವಿವಾದಕ್ಕೆ ಸಂಬಂಧ ಮಾಲೀಕತ್ವ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಇಲ್ಲಿ ಮುಸ್ಲಿಂ ಬಾಂಧವರು ಸುಮಾರು ವರ್ಷದಲ್ಲಿ 2 ಬಾರಿ ಬಕ್ರೀದ್ ಮತ್ತು ರಂಜಾನ್ ಟೈಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಬರ್ತಾ ಇದ್ರು. ಅಷ್ಟಕ್ಕೆ ಆಗದಿದ್ರೆ ಒಂದು ಪ್ರಶ್ನೆ ಉದ್ಭವ ಆಗ್ತಿಲ್ಲ. ಆದರೆ ಮೊನ್ನೆ ನಡೆದಂಥ ರಂಜಾನ್ ಹಬ್ಬದ ಪ್ರಾರ್ಥನೆಯ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಈ ಒಂದು ಜಾಗನ ಸ್ವಚ್ಛಗೊಳಿಸ್ಬಿಟ್ಟು ಪ್ರಾರ್ಥನೆಗೆ ಸಜ್ಜುಗೊಳಿಸ್ತಾರೆ. ನಂತರದಲ್ಲಿ ಆ ಜಾಗಕ್ಕೆ ಯಾರು ಅಂದರೆ ಮುಂಚೆ ಏನು ಈ ಪ್ರಾರ್ಥನೆ ನಂತರದಲ್ಲಿ ಆ ಒಂದು ಜಾಗ ಸಾರ್ವಜನಿಕರ ವಾಹನ ಪಾರ್ಕಿಂಗ್ಗೆ ಬಳಸ್ತಾ ಇದ್ರು ಮತ್ತು ಸಾರ್ವಜನಿಕರ ಏನು ಓಡಾಡ್ತಾ ಇದ್ರು, ಅದಕ್ಕೆ ನಿರ್ಬಂಧ ವಿಧಿಸ್ಬಿಟ್ಟು ಅದಕ್ಕೆ ಬೇಲಿ ವಿಧಿಸ್ತಾರೆ. ಇದನ್ನು ಪ್ರಶ್ನಿಸಿ ಹಿಂದೂ ಪರ ಸಂಘಟನೆಗಳು ಇದಕ್ಕೆ ಬೇಲಿ ಹಾಕಿರೋದನ್ನ ತೆರವುಗೊಳಿಸಬೇಕು, ಇದನ್ನು ಬೇಲಿ ಹಾಕಿರೋದು ತಪ್ಪು ಅಂತ ಹೇಳ್ಬಿಟ್ಟು ಅವರು ಪ್ರತಿಭಟನೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸುನ್ನಿ ಮರ್ಕಜಾ ಸಮಿತಿಯ ಜಾಮಿಯಾ ಮಸೀದಿಯ ನೇತೃತ್ವದಲ್ಲಿ ಮುಸ್ಲಿಂ ಸಮಾಜದ ಸಾಕಷ್ಟು ಜನ ಸೇರಿಬಿಟ್ಟು ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿಬಿಟ್ಟು ಈ ಒಂದು ಈದ್ಗಾ ಮೈದಾನ ನಮಗೆ ಸೇರಿದಂತೂ ಇದು ಸುಮಾರು ವರ್ಷಗಳಿಂದ ಹಿಂದೆ ನಮಗೆ ಕೊಡುಗೆಯಾಗಿ ಬಂದಿರೋಂಥ ನಮ್ಮ ಸಮಾಜದ ಹಿರಿಯರು ನಮಗೆ ಇದು ಕೊಟ್ಟಿರುವಂಥ ಜಾಗ, ಅದು ನಾವು ಅನುಭವಿಸ್ತಾ ಬಂದಿದ್ದೀವಿ. ಹಾಗೆ ಇದರ ಸಂಪೂರ್ಣ ಮಾಲೀಕತ್ವ ನಮಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಾನಗರ ಪಾಲಿಕೆಯಲ್ಲಿ ಸ್ವತ್ತು ಏನು ನಮಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ನಮ್ಮ ಹೆಸರಿದೆ. 32,600 ಚಿಲ್ಲರೆ ಸ್ಕ್ವೇರ್ ಫೀಟ್ ನಮಗೆ ಸೇರಿದೆ. ಅಂದರೆ ಸುಮಾರು 30 ಗುಂಟೆಯಷ್ಟು ಜಾಗದ ಮಾಲೀಕತ್ವ ನಮಗಿದೆ. ಹಾಗಾಗಿ ಇದರಲ್ಲಿ ಬೇರೆ ಯಾರ ಪ್ರವೇಶಕ್ಕೆ ನಾವು ಅನುಮತಿ ಕೊಡಲ್ಲ. ಇಲ್ಲಿ ಬೇರೆ ಸಂದರ್ಭದಲ್ಲಿ ಅಂದರೆ ಪ್ರಾರ್ಥನೆಯನ್ನು ಹೊರತುಪಡಿಸಿ ಉಳಿದಂಥ ಸಂದರ್ಭದಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇದೆ. ಹಾಗಾಗಿ ಅನೈತಿಕ ಚಟುವಟಿಕೆಗಳನ್ನು ತಡೆಯೋಕ್ಕೋಸ್ಕರ ನಾವಿಲ್ಲಿ ಬೇಲಿ ಹಾಕಬೇಕು, ಬಂದೋಬಸ್ತ್ ಮಾಡಬೇಕು. ಹಾಗೆಯೇ ಇಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ವಾಹನಗಳಿಗಾಗಲಿ ಬೇರೆ ಯಾವುದೇ ಚಟುವಟಿಕೆ ಅವಕಾಶ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಈ ಒಂದು ಈ ವಿಷಯ ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿ ಕೊಟ್ಟಿರುವಂಥದ್ದು. ಅಂದರೆ ಜಿಲ್ಲಾಡಳಿತ ಈ ಒಂದು ವಿಚಾರದಲ್ಲಿ ತುಂಬ ಸುಮುಖವಾಗಿ ವಿಚಾರ ಮಾಡಿಬಿಟ್ಟು ಅಂದರೆ ಈ ದಾಖಲಾತಿಗಳ ಪ್ರಕಾರ ಇದರ ಜಾಗ ಮಾಲೀಕತ್ವ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಈ ಹಿನ್ನೆಲೆಯಲ್ಲಿ ಆಗಲೇ ಡಿಸಿ ಕಚೇರಿಯಲ್ಲಿ ಡಿಸಿ, SP ಹಾಗೆ ಮಹಾನಗರ ಪಾಲಿಕೆಯ ಆಯುಕ್ತರು ಹಾಗೆ ವಕ್ಫ್ ಬೋರ್ಡ್ನ ಸಮಿತಿಯ ಕಮಿಟಿಯ ಅಧ್ಯಕ್ಷಗಳು ಮತ್ತು ಮುಸ್ಲಿಂ ಸಮಾಜದ ಪ್ರಮುಖರ ಒಂದು ಸಭೆ ಕರೆದ್ಬಿಟ್ಟು ಈಗಾಗಲೇ ಈಗ ಪ್ರಸ್ತುತ ಮೀಟಿಂಗ್ ನಡೀತಾ ಇದೆ ಡಿಸಿ ಆಫೀಸಲ್ಲಿ. ಹೀಗಾಗಿ ಈ ಒಂದು ಮೀಟಿಂಗ್ನ ಔಟ್ಪುಟ್ ಏನು ಬರುತ್ತೆ, ನಿರ್ಣಯ ಏನಾಗುತ್ತೆ, ಮತ್ತು ಆ ಒಂದು ಸಮಾಜದ ಪ್ರಮುಖರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅಥವಾ ಅವರ ನಿರ್ಧಾರ ಏನು ಅಂತ ಹೇಳ್ಬಿಟ್ಟು ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಒಟ್ಟಾರೆ ಈ ಒಂದು ಘಟನೆ ನಿನ್ನೆ ಏನು ಬೆಳಿಗ್ಗೆ ಒಂದು ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆ ನಂತರ ಆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಸಂಬಂಧಪಟ್ಟಂತೆ ಏನು ರಸ್ತೆಗಳು ಕನೆಕ್ಟ್ ಆಗುತ್ತೆ, ಆ ಒಂದು ಕನೆಕ್ಟ್ ಆಗುವಂಥ ಜಾಗದ ಎಲ್ಲ ರಸ್ತೆಗಳನ್ನು ಪೊಲೀಸರು ಬಂದೋಬಸ್ತ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸೋದ್ರ ಮೂಲಕ ಜಾಗಕ್ಕೆ ಯಾರನ್ನೂ ಹೋಗದಿರೋ ರೀತಿಯಲ್ಲಿ ಅಂದರೆ ಯಾರು ಅನಗತ್ಯವಾಗಿ ಆ ಒಂದು ಪ್ರದೇಶಕ್ಕೆ ವಾಹನದಿಂದ ಹೋಗೋದನ್ನ ಪ್ರತಿಬಂಧನೆ ಮಾಡಿಬಿಟ್ಟು ಅಲ್ಲಿ ಈಗ ಪರಿಸ್ಥಿತಿಯ ಮೇಲೆ ತಮ್ಮ ಒಂದು ಕಣ್ಗಾವಲನ್ನು ಇರಿಸಿರುವಂಥದ್ದು ನಾವು ಕಾಣಬಹುದಾಗಿದೆ. ರಕ್ಷತ್, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.